ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಇನ್ನೂ ಆರಿಲ್ಲ. ಈ ನಡುವೆ ಸ್ವತಃ ಪಾಕಿಸ್ತಾನದವರೇ ನಾವು ಭಾರತದ ಮೇಲೆ ನ್ಯೂಕ್ಲಿಯರ್ ಬಾಂಬುಗಳ ಪ್ರಯೋಗವನ್ನು ಮಾಡ್ತೀವಿ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೊಂದು ಉದ್ದಟತನವನ್ನು ಪಾಕಿಸ್ತಾನ ಮೆರೆದಿದೆ. ಭಾರತಕ್ಕೆ ಅಣುಬಾಂಬ್ ದಾಳಿಯ ಎಚ್ಚರಿಕೆಯನ್ನು ಪಾಕಿಸ್ತಾನ ಹಾಕಿರುವಂಥದ್ದು. ಭಾರತ ಒಂದು ವೇಳೆ ನಮ್ಮ ಜೊತೆಗೆ ಸಂಘರ್ಷಕ್ಕೆ ಇಳಿದರೆ ಆಗ ನಾವು ಭಾರತದ ಮೇಲೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧ ಆಗಬೇಕಾಗತ್ತೆ ಅಂತೇಳಿ ರಷ್ಯಾದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಖಾಲಿದ್ ಜಮಾಲಿ ಅವರು ರಷ್ಯಾದ ಸರ್ಕಾರಿ ಸುದ್ದಿ ಸಂಸ್ಥೆ ರಷ್ಯಾ ಟುಡೆಗೆ ಕೊಟ್ಟಂತಹ ಸಂದರ್ಶನದಲ್ಲಿ ಹೇಳಿದ್ದಾರೆ. ಭಾರತ ಮತ್ತು ಭಾರತದಲ್ಲಿನ ಮಾಧ್ಯಮಗಳು ನಮ್ಮನ್ನ ಯುದ್ಧಕ್ಕೆ ಪ್ರಚೋದನೆಯನ್ನ ಮಾಡ್ತಾ ಇದೆ. ಭಾರತ ನಮ್ಮ ಮೇಲೆ ಯುದ್ಧಕ್ಕೆ ಮುಂದಾದ್ರೆ ಆಗ ನಾವು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧರಾಗಬೇಕಾಗತ್ತೆ. ಅದು ಸಾಂಪ್ರದಾಯಿಕ ಮತ್ತು ನ್ಯೂಕ್ಲಿಯರ್ ಯುದ್ಧಕ್ಕೆ ನಾವು ಸಿದ್ಧ ಎನ್ನುವಂಥ ಎಚ್ಚರಿಕೆಯನ್ನ ರಷ್ಯಾದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಮೊಹಮ್ಮದ್ ಖಾಲಿದ್ ಜಮಾಲಿ ಅವರು ಕೊಟ್ಟಿದ್ದಾರೆ. ಫುಲ್ ಸ್ಪೆಕ್ಟ್ರಮ್ ಆಫ್ ಪವರ್ ಅಂದರೆ ನಮ್ಮ ಶಕ್ತಿ ಎಷ್ಟಿದೆ, ಯುದ್ಧ ಸಾಮರ್ಥ್ಯ ಏನೆಲ್ಲ ಇದೆ, ಪಾಕಿಸ್ತಾನದ ಯುದ್ಧ ಸಾಮರ್ಥ್ಯ ಏನಿದೆ ಅಷ್ಟು ಯುದ್ಧ ಸಾಮರ್ಥ್ಯವನ್ನು ನಾವು ಬಳಕೆ ಮಾಡ್ತೀವಿ ಎನ್ನುವಂತಹ ಎಚ್ಚರಿಕೆಯನ್ನು ರಷ್ಯಾದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಕೊಟ್ಟಿದ್ದಾರೆ. ರಷ್ಯಾದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಮೊಹಮ್ಮದ್ ಖಾಲಿದ್ ಜಮಾಲಿ ಏನು ಹೇಳಿದಾರೆ ಕೇಳೋಣ. The frenzy media of India and the irresponsible statements coming out from that side, that makes us to feel that this is going to happen and it's imminent. And as I said, knowing Pakistani nation, the armed forces of Pakistan supported by people of Pakistan, the frenzy media of India and the frenzy media of India and the irresponsible statements coming out from that side has compelled us, and there are some other leaked documents whereby it has been decided to strike certain areas of Pakistan. So that makes us to feel that this is going to happen and it's imminent. And as I said, knowing Pakistani nation, the armed forces of Pakistan supported by people of Pakistan, we are going to respond this time and respond with full spectrum of power. The frenzy media of India and the irresponsible statements coming out from that side has compelled us, and there are some other leaked documents whereby it has been decided to strike certain areas of Pakistan. So that makes us to feel that this is going to happen and it's imminent. And as I said, knowing Pakistani nation, the armed forces of Pakistan supported by people of Pakistan, we are going to respond this time and respond with full spectrum of power. The frenzy media of India and the irresponsible. ಇದು ರಷ್ಯಾದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ರಷ್ಯಾದ ಸರ್ಕಾರಿ ಸುದ್ದಿವಾಹಿನಿ ರಷ್ಯಾ ಟುಡೆಗೆ ಕೊಟ್ಟಂತಹ ಸ್ಟೇಟ್ಮೆಂಟು. ಭಾರತದಿಂದ ಬೇಜವಾಬ್ದಾರಿ ಹೇಳಿಕೆ ಬರ್ತಾ ಇದೆ. ಭಾರತದ ಮಾಧ್ಯಮಗಳು ನಮ್ಮನ್ನು ಪ್ರೊವೋಕ್ ಮಾಡ್ತಾ ಇದ್ದಾವೆ, ಕೆಲವೊಂದಿಷ್ಟು ಡಾಕ್ಯುಮೆಂಟುಗಳನ್ನು ಲೀಕ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಒಂದು ವೇಳೆ ನಮ್ಮ ಮೇಲೆ ದಾಳಿ ಆದರೆ ನಾವು ಕೇವಲ ಸಾಂಪ್ರದಾಯಿಕ ದಾಳಿ ಮಾತ್ರ ಅಲ್ಲ, ಸಾಂಪ್ರದಾಯಿಕ ದಾಳಿ ಅಂತ ಹೇಳಿದ್ರೆ ಮಿಸೈಲು, ಬಾಂಬ್ ಇತ್ಯಾದಿಗಳು, ಅದನ್ನು ಮಾತ್ರ ಅಲ್ಲ, ನಾವು ನ್ಯೂಕ್ಲಿಯರ್ ಬಾಂಬನ್ನು ಕೂಡ ಪ್ರಯೋಗ ಮಾಡ್ತೀವಿ, ಫುಲ್ ಸ್ಪೆಕ್ಟ್ರಮ್ ಪವರನ್ನು ಯೂಸ್ ಮಾಡ್ತೀವಿ ಎನ್ನುವಂಥ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ.